1 kg ಅಷ್ಟಿದೆ ಇದು ಸಿಹಿಗೆಣಸು. ನಾನಿವತ್ತು ಇದನ್ನು ಬೇಯಿಸೋದು ಬೇರೆ ಥರ ಆವಿಲಿ ಬೇಯಿಸ್ತೀನಿ. ನೋಡಿ ಯಾವ ಥರ ಅಂತ. ನೋಡಿ ನೀರಿಟ್ಟಿದ್ದೀನಿ. ನೀರು ಇಟ್ಬಿಟ್ಟು ನೋಡಿ ಇದ್ರ ಮೇಲೆ ನಾನು ಇದು ಇಟ್ಬಿಟ್ಟು ಇದರೊಳಗಡೆ ನಾನು ಕಟ್ ಮಾಡಿ ಹಾಕ್ತೀನಿ. ನೋಡಿ ತೊಳೆದ್ಬಿಟ್ಟು ನಾನು ಈ ಥರ ಕಟ್ ಮಾಡಿದ್ದೀನಿ ಚಿಕ್ಕದಾಗಿ. ನೋಡಿ ಈಗ ಆವಿ ಬರ್ತಾಯಿದೆ. ನೋಡಿ ಆವಿ ಬರ್ತಾ ಇರುವಾಗ ಅಂದರೆ ಇದು ಚೆನ್ನಾಗಿ ಕುದ್ದಿದೆ ನೋಡಿ ನೀರು. ಆವಾಗ ಈ ಥರ ಇಟ್ಬಿಟ್ಟು ಆವಿ ಬರುತ್ತೆ. ನೋಡಿ ನೋಡಿ ಈ ಥರ ಇಟ್ಬಿಟ್ಟು ನಾನು ಇವಾಗ ಮುಚ್ತಾ ಇದ್ದೀನಿ. 10 ನಿಮಿಷ ಮುಚ್ಚಿಡ್ತಾ ಇದ್ದೀನಿ. ನೋಡಿ ಈಗ 10 ನಿಮಿಷ ಆಗಿದೆ. ಯಾವ ಥರ ನೋಡಿ ಆವಿಲಿ ಬೇಯ್ತಾ ಇದೆ. ನೋಡಿ ಅದ್ರ ಜೊತೆಗೆ ನಾನು ಟೀನು ಮಾಡ್ತಾಯಿದ್ದೀನಿ. ಅದ್ರ ಜೊತೆ ಟೀ ಕುಡಿಯುವಾಗ ತುಂಬ ಟೇಸ್ಟಾಗಿರುತ್ತೆ. ನೋಡಿ ಹಾಲು ಇಡ್ತಾ ಇದ್ದೀನಿ. ಸಿಹಿಗೆಣಸು ಜೊತೆ ನಾನು ಟೀನು ಮಾಡ್ತಾಯಿದ್ದೀನಿ. ಒಂದು ಸ್ಪೂನ್ ಹಾಕಿದ್ದೀನಿ. 1 ಸ್ಪೂನ್ ಟೀ ಪುಡಿ, 1.5 ಸ್ಪೂನು ಸಕ್ಕರೆ ಹಾಕ್ತೀನಿ. ನೋಡಿ ಸಕ್ಕರೆ ಹಾಕ್ತಾಯಿದ್ದೀನಿ. 1.5 ಸ್ಪೂನ್ ಹಾಕಿದ್ದೀನಿ. ನೋಡಿ ಟೀ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಉಪ್ಪು ಬರ್ತಾಯಿದೆ. ಅವಾಗ ಸ್ವಲ್ಪ ಸ್ಪೂನ್ ಹಾಕಿ ನೋಡಿ ಇವಾಗ ಬೆಂದಿದೆ. ನೋಡಿ ಚೆನ್ನಾಗಿ ಬೆಂದಿದೆ. ನೋಡಿ ಹೋಗ್ತಾ ಇದೆಲ್ಲ ಬೆಂದಿದೆ. ಟೀನು ರೆಡಿಯಾಗಿದೆ. 10 ನಿಮಿಷ ಆಗಿದೆ. ಟೀ ನಾವು ಎಷ್ಟು ಕುದಿಸ್ತೀವೋ ಅಷ್ಟು ಟೇಸ್ಟ್ ಕೊಡುತ್ತೆ. ಇವಾಗ ನೋಡಿ ನಾನು ನೋಡಿ ಇಲ್ಲಿ ಎಷ್ಟು ಸಾಫ್ಟಾಗಿದೆ ನೋಡಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ತುಂಬ ಚೆನ್ನಾಗಿ ಬೆಂದಿದೆ. ನೋಡಿ ನೋಡಿ ಈ ಥರ ಬೆಂದಿದೆ. ಈ ಥರ ಬೆಂದಿದ್ದರಿಂದ ನಿಮ್ಗೆ ಏನಾಗುತ್ತೆ, ಇದರದೆಲ್ಲ ಸ್ವೀಟು ಇದರೆಲ್ಲ ವಿಟಮಿನ್ಸ್ ನಿಮ್ಗೆ ಸಿಗುತ್ತೆ ಈ ಥರ ಬೇಯಿಸೋದ್ರಿಂದ. ಜೊತೆ ನಾನು ಟೀನು ಮಾಡಿದ್ದೀನಿ.